ನಮಸ್ಕಾರ ಸ್ನೇಹಿತರೆ, ನ್ಯೂಸ್ 5ಗೆ ಸ್ವಾಗತ. ಎಲ್ಲ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಕೋಲಾರ ಜಿಲ್ಲೆಯ ರೈತರಿಗೆ ಹೆಚ್ಚು ಅನುದಾನ ಸಂದಾಯ. ಕಾಂಗ್ರೆಸ್ ಸರ್ಕಾರ ಎಂದಿಗೂ ರೈತ ಪರ ನಿಲ್ತದೆ. ಸಚಿವ ಎಂಸಿ ಸುಧಾಕರ್. ಬೆಂಗಳೂರು, ತುಮಕೂರು, ಮಂಡ್ಯ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಅವಿಭಾಜ್ಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ 30 ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದೆ. ಸಂಸದ ಕೆ ಸುಧಾಕರ್ ಇದನ್ನು ಹೇಳೋದಿಲ್ಲ ಅಂತ ಸಚಿವ ಎಂಸಿ ಸುಧಾಕರ್ ಸಂಸದರಿಗೆ ಟಾಂಗ್ ನೀಡಿದ್ರು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜ್ ಮೈದಾನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಹಾಲು ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು, ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಹಸು ಮೃತಪಟ್ಟರೆ 30,000 ಕೊಡುತ್ತಿತ್ತು. ಈಗಿನ ಒಕ್ಕೂಟ 70,000 ಕೊಡಲು ತೀರ್ಮಾನಿಸಿದೆ. ಇಂತಹ ಅನೇಕ ರೈತಪರ ಏಳಿಗೆ ಬಯಸುವ ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ವಿರೋಧ ಪಕ್ಷದ ನಾಯಕರು ರೈತನ ಬದುಕಿನ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ 700 ಕೋಟಿ ಬಾಕಿ ಇಟ್ಟು ಹೊರೆ ಇಟ್ಟಿತ್ತು. ಬಜೆಟ್ನಲ್ಲಿ 300 ಕೋಟಿ ಹಣ ತೆಗೆಸಿದೆ. ರೈತರಿಗೆ ನೀಡಿದ ₹5 ಪ್ರೋತ್ಸಾಹ ಧನ ಬಿಜೆಪಿ ನಿಲ್ಲಿಸಿತು. ಈಗಿನ ಕಾಂಗ್ರೆಸ್ ಸರ್ಕಾರವು ₹5 ಪ್ರೋತ್ಸಾಹ ಧನ ನೀಡಲು ಮುಂದುವರೆಸಿದೆ. ರೈತರ ಹೈನೋದ್ಯಮ ಪ್ರೋತ್ಸಾಹಿಸುವ ಕ್ರಮ ಕೈಗೊಂಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡಾರೆಡ್ಡಿ, ಕೋಚಿಮುಲ್ ಅಧ್ಯಕ್ಷ ಹಾಗೂ ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೋಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು, ಸದಸ್ಯ ಆರ್ಎಂಜೆ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ ಸೇರಿದಂತೆ ಹಾಲು ಒಕ್ಕೂಟಗಳ ಅಧಿಕಾರಿಗಳು, ರೈತ ಮುಖಂಡರು ಭಾಗವಹಿಸಿದ್ರು. ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳುವಂತದ್ದು ಇಷ್ಟೇ. ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟಗಳು ಬೇರೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಹಿಂದೆ ಯಾರಿಗೋ ರಾಜಕೀಯ ತೆವಲುಗಳಿಗೆ ಯಾರಿಗೋ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವೈಜ್ಞಾನಿಕವಾಗಿ ಆಸ್ತಿ ಪಾಸ್ತಿಗಳ ಹಂಚಿಕೆ, ಅಲ್ಲಿರ್ತಕ್ಕಂಥ ಸೌಲಭ್ಯ ಏನಿವತ್ತು ಚಿಕ್ಕಬಳ್ಳಾಪುರದ ಡೈರಿಯಲ್ಲಿ ಮದರ್ ಡೈರಿ ಏನಿದೆ ಅಲ್ಲಿ ಇವತ್ತು ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾವು ಬೇರೆ ಒಕ್ಕೂಟ ಆದಾಗ ನಾವು ಶೇಖರಣೆ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಹಾಲನ್ನ ನಾಳೆ ಪ್ಯಾಕೆಟ್ ರೂಪದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ನಾವು ಬೇರೆ ಒಕ್ಕೂಟಗಳಿಗೆ ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣ ಕೊಟ್ಟು ಪ್ಯಾಕಿಂಗ್ ಮಾಡಿಸಿ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ದಿರಾ ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನ ಬೇರ್ಪಡಿಸಿ ಈ ಒಂದು ಜಿಲ್ಲೆಯಲ್ಲಿದ್ದಂತ ನಿರ್ದೇಶಕರ ಅಧಿಕಾರವನ್ನ ಕಿತ್ತು ಆಡಳಿತಾಧಿಕಾರಿಯನ್ನ ನೇಮಕ ಮಾಡತಕ್ಕಂತ ಒಂದು ವ್ಯವಸ್ಥೆ ವಿರೋಧಿಸಿ ಏನು ನಮ್ಮ ಸರ್ಕಾರ ಒಕ್ಕೂಟದ ವಿಭಜನೆಯನ್ನ ಹಿಂಪಡೆದು ವೈಜ್ಞಾನಿಕವಾಗಿ ಈ ಒಕ್ಕೂಟದ ವಿಭಜನೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳು 23ನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ. ನಾನು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೋರ್ತೇನೆ, ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸೆಕ್ಷನ್ 14 ಅಲ್ಲಿ ಇವತ್ತು ಏನು ನಾವು ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಮಾಡುವಂತದ್ದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ನಂಜೇಗೌಡರಿಂದ ಹಿಡಿದು ಎಲ್ಲರೂ ಇವತ್ತು ಅದಕ್ಕೆ ಬದ್ಧವಾಗಿದ್ದೀವಿ. ಆ ಪ್ರಕ್ರಿಯೆಗಳನ್ನ ಮಾಡಿ ನಂತರ ನಾವು ಬೇರೆ ಒಕ್ಕೂಟ ಸ್ಥಾಪನೆ ಮಾಡ್ಕೊಳ್ಳೋದ್ರ ಜೊತೆಗೆ ಈಗಾಗಲೇ ಕಮಿಟಿಯಲ್ಲಿ 125 ಕೋಟಿ ರೂಪಾಯಿಗೆ ಪ್ಯಾಕಿಂಗ್ ಯೂನಿಟ್ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದ್ದಾರೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇರೋದು? ಇವೆಲ್ಲ ಮಾಡಿದಿರಾ, ಯಾವುದೇ ವ್ಯವಸ್ಥೆ ತಯಾರು ಮಾಡ್ಕೊಳ್ದಿರಾ, ಕೇವಲ ರಾಜಕೀಯ ಅಧಿಕಾರ ಯಾರಿಗೂ ನೀಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಮಾಡುವಂತದ್ದು ಸೂಕ್ತ ಅಲ್ಲ. ನಾವೆಲ್ಲ ಯಾರು ಇವತ್ತು ನಮ್ಮ ಬೆವರನ್ನು ಸುರಿಸಿ ಇವತ್ತು ಗೌರವದ ಜೀವನವನ್ನ ನಡೆಸುವಂತದ್ದಕ್ಕೆ ಹೈನೋದ್ಯಮದಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ. ನಮ್ಮೆಲ್ಲರ ಬದುಕಿನ ಮೇಲೆ ಚಲ್ಲಾಟ ಆಗ್ತಕ್ಕಂಥದಕ್ಕೆ ಅವಕಾಶ ಇಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಈಗಾಗಲೇ ಏನು ಒಕ್ಕೂಟದಲ್ಲಿ 15 ಎಕರೆ ಜಾಗ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಅದ್ರ ಜೊತೆಗೆ 10 ಎಕರೆ ಹಾರ್ಟಿಕಲ್ಚರ್ ಇಲಾಖೆಯಿಂದ ಜಾಗ ಕೊಡೋದಕ್ಕೆ ನಮ್ಮ ಸರ್ಕಾರ ತಯಾರಿದೆ. ಈಗಾಗಲೇ ಈ ಏನಿವತ್ತು 120 ಕೋಟಿಯಲ್ಲಿ ಹೊಸದಾಗಿ ಪ್ಯಾಕಿಂಗ್ ಯೂನಿಟ್ ಆಗ್ಬೇಕು, ಅದಕ್ಕೆ ಬೇಕಾದಂತ ಜಾಗ ಕೊಡೋಕೆ ತಯಾರಿದ್ದೀವಿ. ಅದಕ್ಕೆಲ್ಲ ನಾವು ಎಲ್ಲ ಪರ್ಯಾಯ ಜಾಗ ತೋಟಗಾರಿಕೆ ಇಲಾಖೆ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಇವೆಲ್ಲ ತಯಾರಿ ಮಾಡ್ಕೋಬೇಕಾಗುತ್ತೆ. ಯಾವ ತಯಾರಿ ಮಾಡ್ಕೊಳ್ದಿರ ಮಾಡುವಂತದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿನ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ 220 ಕೋಟಿ MBK ಗೋಲ್ಡನ್ ಡೈರಿ ಮಾಡಬೇಕು ಅಂತ ಅದು ನಿಂತೋಯ್ತು. ಮತ್ತೆ ಆಡಳಿತ ಮಂಡಳಿ ಇತ್ತು. ಏನು ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಬೇಕು, ನನಗೆ ಸಿಕ್ಕಂತೆ 2ನೇ ಅವಧಿ ಅವಕಾಶ, ಅಧ್ಯಕ್ಷನ ಅವಕಾಶ, ಒಳ್ಳೆ ಕಾರ್ಯಕ್ರಮ ತಗೊಬೇಕು ಅಂತಿದ್ದೆ. ಏನು ಮಾಡಕ್ಕಾಗದೆ ಆಡಳಿತ ಮಂಡಳಿ ನಾಮಕಾವಸ್ಥೆ ಆಡಳಿತ ಮಂಡಳಿ ನಡ್ಕೊಂಡು ಹೋಗ್ತಾ ಇತ್ತು.
ತುಂಬಾ ನಾವು ಆಡಳಿತ ಮಾಡಲಿ ತುಂಬಾ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂತು. ಹಾಲು ಉತ್ಪಾದಕರ ಪರವಾಗಿ ಏನು ಕಾರ್ಯಕ್ರಮ ಕೊಡಕ್ಕೆ ಆಯ್ತಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಸುಧಾಕರ್ ಅವರು ನಮ್ಮ ಮಂತ್ರಿ ಕೂಡ ಆದ್ರು. ಅವರ ಸಹಕಾರ ನಮಗೆ ಇವತ್ತೇನಾದ್ರೂ ನಾವು ಹೆಮ್ಮೆಯಿಂದ ನಮ್ಮ ಸುಧಾಕರ್ ಸಾಹೇಬರು ನಾವ್ ಏನನ್ನು ಮಾಡಿದ್ವಿ, ನಮ್ಮ ಆಡಳಿತ ಮಂಡಳಿ ಏನನ್ನ ಮಾಡ್ತು ಅಂತ ಹೇಳಿದ್ರು. ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕ ನಾವೇನನ್ನ ಮಾಡಿದ್ವಿ ಮಾಡ್ತಾ ಇದೀವಿ ಅಂತ ಹೇಳ್ತಾವ್ರೆ. ನಾನು ಕೂಡ ಇಲ್ಲಿತ್ತು ನಾನು ಏನಾದ್ರು ಇಂತಿಂತ ಕಾರ್ಯಕ್ರಮ ಮಾಡಿದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರದಿಂದ ನಮ್ಮ ಸುಧಾಕರ್ ಅವರ ಸಹಕಾರದಿಂದ 1 ವರ್ಷದಲ್ಲಿ ತಗೊಂಡಂತ ಕಾರ್ಯಕ್ರಮಗಳ ಹಾಲು ಉತ್ಪಾದಕರ ಪರವಾಗಿ ಒಂದು ಪಟ್ಟಿನ ನೋಡಬಹುದು ನೀವು. ಅಷ್ಟೊಂದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಸುಮಾರು ಜನ ಇಲ್ಲಿ ಹಾಲು ಉತ್ಪಾದಕರು ಅಧ್ಯಕ್ಷಗಳಿದ್ದೀರಿ, ಕಾರ್ಯದರ್ಶಿಗಳಿದ್ದೀರಿ, ಉತ್ಪಾದಕರಿದ್ದೀರಿ. ನಾವು ಹೇಳೋದು ಯಾವುದು ನಿಮ್ಮ ಮುಂದೆ ಸುಳ್ಳು ಹೇಳಕ್ ಆಗುದಿಲ್ಲ. ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು, ಸರ್ಕಾರ ಕೊಟ್ಟಂತ ಅವಕಾಶ ನಮ್ಗೆ ನೀವು ನೋಡಬಹುದು. ಹಾಲು ಉತ್ಪಾದನೆ ಕಡಿಮೆ ಮಾಡಿದ್ರು ನಿನ್ನೆ ದಂಡಿ ಮಾಡ್ತಾ ಇದ್ರು ಸಂಸದರು, ಸನ್ಮಾನ್ಯ ಸಂಸದರು ಚಿಕ್ಕಬಳ್ಳಾಪುರ MP ಅವರು. ಅವ್ರ ಜೊತೆಲಿ ಒಬ್ಬ ಮಾಜಿ ಅಧ್ಯಕ್ಷರು ಕೂಡ, ಮಾಜಿ ನಿರ್ದೇಶಕರು ಕೂಡ ಕೂತಿದ್ರು. ಅವರ ಭಾಷಣ ನಾನು ನೋಡ್ತಾ ಇದ್ದೀನಿ. ನಾನು ಸಂಸದರಿಗೆ ಮತ್ತೆ ಮಾಜಿ ನಿರ್ದೇಶಕರು 27 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದಂತವ್ರು, 2 ಅವಧಿಯಲ್ಲಿ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು. ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ನಾನು, ನಿಮ್ಮ ಕಾಲದಲ್ಲಿ ಹಾಲು ಉತ್ಪಾದನೆ ಎಷ್ಟಿತ್ತು? ಹಾಲು ಉತ್ಪಾದನೆ ಮಾರ್ಕೆಟಿಂಗ್ ನೀವೇನ್ ಮಾಡ್ತಾ ಇದ್ರಿ? ಮತ್ತೆ ಹಾಲು ರೇಟ್ ಏನ್ ಕೊಡ್ತಾ ಇದ್ರಿ? ಮತ್ತೆ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ನಿಮ್ಮ ಕಾಲದಲ್ಲಿ ಇತ್ತಾ ಇಲ್ಲ? ಅದೆಲ್ಲ ಇವತ್ತು ಮರ್ತು ಬಿಟ್ಟಿದ್ದಾರೆ ಇವರು. ಅದೆಲ್ಲ ಮರ್ತು ಇವತ್ತು ಏನಿರ್ಬೇಕು ಮನಸ್ಸು ಬಂದಗಳನ್ನ ನಿನ್ನೆ ಮಾತಾಡ್ತಾ ಇದ್ರು. ಅದ್ರ ಜೊತೆಯಲ್ಲಿ ನಿಮ್ಮ ಕಾಲದಲ್ಲಿ ನಿಮ್ಮ MP ಅವರು, ನಿಮ್ಮ ಸ್ನೇಹಿತರು, ನಿಮ್ಮ ಪಕ್ಕದಲ್ಲಿ ಇರೋರೇ ಅಧ್ಯಕ್ಷ ನಿರ್ದೇಶಕ ಇದ್ದಂತ ಕಾಲದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ರಿ ಹಾಲು ಉತ್ಪಾದಕರಿಗೆ? ಯಾವ್ಯಾವ ಯೋಜನೆಗಳನ್ನ ಕಾರ್ಯಕ್ರಮ ತಗೊಂಡ್ರಿ? ಏನು ಮಾಡಕ್ ಆಗ್ಲಿಲ್ಲ. ಇವತ್ತು ನಮ್ಮ ಆಡಳಿತ ಮಂಡಳಿ ಬಗ್ಗೆ, ಸರ್ಕಾರದ ಬಗ್ಗೆ ಮಾತಾಡ್ತೀವಿ. ಹೌದು, ಹಾಲು ಉತ್ಪಾದನೆ ಮಾಡ್ತಾ ಇದೀವಿ. ಸುಧಾಕರ್ ಸಾಹೇಬ್ರು ಹೇಳಿದ್ದಾರೆ ಹಾಲು ಉತ್ಪಾದನೆ ಮಾಡೋಕೆ, ಕಡಿಮೆ ಮಾಡೋಕೆ ಕಾರಣ ಏನು ಅಂತ ಕೂಡ ನಾನು ಅದನ್ನ ಹೇಳಕ್ ಹೋಗಿದ್ದೆ. ನಿಜ, ಅದು ಹಾಲು ಉತ್ಪಾದನೆ ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಕಡಿಮೆ ಮಾಡುದು ಮತ್ತೆ ಜಾಸ್ತಿ ಮಾಡುದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಿಜವಾಗ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಗೊತ್ತಿದೆ. ಈ ಹಾಲು ಹಾಕದೆ ಇರ್ತಾರಲ್ಲ, ಹಾಲು ಉತ್ಪಾದಕ ಸಹಕಾರ ಸಂಘ ಏನೊಂದು ಗೊತ್ತಿಲ್ಲದೆ ಇರ್ತದಲ್ಲ, ಅವ್ರು ಮಾತಾಡುತ್ತ ಮಾತು ಇದೆಲ್ಲ ಗೊತ್ತಿಲ್ಲದೆ ಮಾತಾಡುತ್ತ ಮಾತುಗಳು. ಅವ್ರು ಒಂದು ಪ್ರಶ್ನೆ ಮಾಡ್ತೀನಿ ನಾನು, ಹಾಲು ಉತ್ಪಾದನೆಗೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗೋದಕ್ಕೆ ತಗೊಂಡಂತ ಕಾರ್ಯಕ್ರಮ ನೀವು ಯಾರು ಮಾತಾಡಲ್ಲ. ನಾವು 7.5 ಲಕ್ಷ ಲೀಟರ್ ಹಾಲು ಬಂದಿದ್ದೇವೆ. ನಾವು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ 7.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಪ್ರೋತ್ಸಾಹನ ಕೊಡ್ತೀವಿ ಅಂತೇಳಿ ಬೀಜ ಕೊಟ್ಟು 3,000 ರೂಪಾಯಿ ಕೊಟ್ಟಿದ್ದು. ಮತ್ತೆ ಹಾಲು ರೇಟ್ ಹೆಚ್ಚಿಗೆ ಮಾಡಿದಾದ್ಮೇಲೆ ಮತ್ತೆ ನಾವು ಎಲ್ಲಾ ಒಕ್ಕೂಟಗಳು ಕಡಿಮೆ ಮಾಡಿದ್ರು ಕೂಡ ಕೋಲಾರ ಆಡಳಿತ ಮಾಡಿ ನಾವು ಹಾಲು ಕಡಿಮೆ ಮಾಡ್ಲಿಲ್ಲ. ನಾವು ಎಲ್ಲಾ ಒಕ್ಕೂಟಗಳು ಹಾಲು ರೇಟ್ ಕಡಿಮೆ ಮಾಡಿದ್ರೆ ನಾವು 6 ತಿಂಗಳು ಕಡಿಮೆ ಮಾಡಬಾರ್ದು. ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡ್ತದೆ, ಹಾಲು ಉತ್ಪಾದನೆಗೆ ತೊಂದರೆ ಆಗ್ತದೆ. ಪ್ರೋತ್ಸಾಹನ ಕೊಡೋ ಜೊತೆಗೆ ನಮ್ಮ ರೇಟ್ ಅನ್ನ ಮುಂದುವರಿಸಬೇಕು ಅಂತ ನಾವು ಆಡಳಿತ ಮಾಡಿ ತಗೊಂಡಂತ ತೀರ್ಮಾನ. ಸುಮಾರು 25 ರಿಂದ 30 ಕೋಟಿ ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದೀವಿ. ಎಲ್ಲ ಒಕ್ಕೂಟಗಳು ಹಾಲು ರೇಟ್ ಕಡಿಮೆ ಮಾಡಿದ್ರು, ನಾವು ಕಡಿಮೆ ಮಾಡದೆ ಹಾಲು ಉತ್ಪಾದಕರು ಕೊಟ್ಟಿದ್ದು ಅತಿ ಹೆಚ್ಚಿನ ರೇಟ್ ಅನ್ನು ಕೊಟ್ಟಿದ್ದು. ಹೌದು, ಇವತ್ತು 12,85,000 ಲೀಟರ್ ಕೂಡ ಹೋಗಿದ್ದೀವಿ. ಸರಾಸರಿ ಇವತ್ತು 12.5 ಲಕ್ಷ ಕೂಡ ಬಂದ್ಬಿಟ್ಟಿದ್ದೀವಿ. ನಾವು ಇವತ್ತು ನಾವು ಮಾರ್ಕೆಟಿಂಗ್ ಮಾಡಬೇಕು. ನಾಳೆ ಬೆಳಿಗ್ಗೆ ಏನಾದ್ರು ಬಟವಾಡ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತಾಡ್ತಾರೆ, ಇವರೇ ಮಾತಾಡ್ತಾರೆ, ದಿವಾಳಿ ಮಾಡಿಬಿಟ್ರು, ಆಡಳಿತ ಮಂಡಳಿ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರೆ. ಸರ್ಕಾರ ನಮ್ಗೆ ದುಡ್ಡು ಕೊಡೋದಿಲ್ಲ ಆಡಳಿತ ಮಂಡಳಿಗೆ. ಹಾಲು ಉತ್ಪಾದಕರ ಒಕ್ಕೂಟಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹನ ಬಿಟ್ರೆ, ನೀವು ಕೊಡುವಂತ ಹಾಲನ್ನ ನಾವು ಮಾರಾಟ ಮಾಡಿ ಅದು ಬರುತ್ತ ಲಾಭದಲ್ಲಿ ಹಾಲ್ ರೇಟ್ ಕೊಡಬೇಕು, ಪ್ರಾಜೆಕ್ಟ್ ಅನ್ನು ತಗೋಬೇಕು, ಕಾರ್ಯಕ್ರಮ ಕೊಡಬೇಕು. ಸುಮಾರು ಯೋಜನೆಗಳನ್ನ ಕೊಡುವಂತದ್ದು ಹಾಲು ಉತ್ಪಾದನೆ ಕೊಟ್ಟಂತ ಮಾರ್ಕೆಟ್ ಮಾಡಿ ಅದ್ರ ಬರುತ್ತೆ ಲಾಭದಲ್ಲಿ ಮಾಡುತ್ತವುದು. ಆದ್ರೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಂಡೆ, ನೀವು ಮನಸ್ಸು ಬಂದಾಗ ಮಾತಾಡೋದಲ್ಲ. ಹೌದು, ಇವತ್ತು ನಾವು ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ, ಇವತ್ತು MEK ಗೋಲ್ಡನ್ ಡೈರಿ ಏನು ನೀವು ನಿಲ್ಲಿಸಿದ್ರೆ 220 ಕೋಟಿ ಇವತ್ತು ಪ್ರಾರಂಭ ಮಾಡಿದ್ರೆ 40% ಕೆಲಸ ಮುಗ್ದಿದೆ MEK ಗೋಲ್ಡನ್ ಡೈರಿನ. ಅದ್ರ ಜೊತೆಗೆ ಸೋಲಾರ್ ಪ್ಲಾಂಟ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಒಕ್ಕೂಟ ಸೋಲಾರ್ ಪ್ಲಾಂಟ್ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದು. ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಒಂದು ಮಿಲ್ಕ್ ಯೂನಿಯನ್ ಸೋಲಾರ್ ಪ್ಲಾಂಟ್ ಮಾಡುದು. ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀವಿ 2 ಜಿಲ್ಲೆಯಿಂದ. 2 ಕೋಟಿ ರೂಪಾಯಿ. ನಾನು ಆಡಳಿತ ಮಂಡಳಿಗೆ ಹೇಳಿದೆ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ, ಪಾಪ ಯಾರು ನಂಬಿಕೆ ಬರಲಿಲ್ಲ. ನಾನು ಹೇಳಿದೆ, ಉದಾಹರಣೆಗೆ ಮಾಲೂರಲ್ಲಿ 10 BMCಗೆ ಸೋಲಾರ್ ಮಾಡಿಸಿದೆ. 10 BMCಗೆ ಟ್ರಯಲ್ ಫಸ್ಟ್ ತಗೊಂಡಾಗ 0 ಬಿಲ್ ಬಂತು. ಅವನ್ನ ಆಡಳಿತ ಮಂಡಳಿ ಹೇಳಿದ್ರು, ಹೌದು ನಾವು ಮಾಡೋಣ ಅಂತ. 50 ಎಕರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ DK ಅವರು ಜಿಲ್ಲಾಧಿಕಾರಿಗಳಾದ ಸಂದರ್ಭದಲ್ಲಿ 50 ಎಕರೆ ಕೋಲಾರಲ್ಲಿ ನಮ್ಗೆ ಜಾಗ ಕೊಟ್ರು.
ಆ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕು. ಸುಮಾರು 65 ಕೋಟಿ ತೀರ್ಮಾನ ತಗೊಂಡು ನನ್ನ ಪ್ರಕಾರ 2.5 3 ತಿಂಗಳಿಗೆ 12 ಮೆಗಾವಾಟ್ ಉತ್ಪಾದನೆ ಮಾಡುತ್ತಾ ಸೋಲಾರ್ ಪ್ಲಾಂಟ್ ಆಗ್ತಾ ಇರೋದು ಕೂಡ